ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವಾಗ ನರೇಂದ್ರ ಮೋದಿ ಅವರ ಕುರಿತು ವ್ಯಕ್ತಿಗತವಾದಂಥ ಟೀಕೆಗಳು ಉದ್ಭವ ಆಗ್ತವೆ, ಆವಾಗೆಲ್ಲ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಜಯಭೇರಿಯನ್ನು ಬಾರಿಸಿದ್ದಾರೆ. ಗುಜರಾತ್ ಚುನಾವಣೆಯಿಂದ ಹಿಡಿದು ಇಲ್ಲಿಯವರೆಗೂ ನೀವು ಮಾತಾಡ್ತಾ ಬನ್ನಿ. ಕಳೆದ ಬಾರಿ ಈ ದೇಶದಲ್ಲಿ ನರೇಂದ್ರ ಮೋದಿ ಎದುರುಗಡೆ 2019 ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಹೊರಹೊಮ್ಮಿದವರು ರಾಹುಲ್ ಗಾಂಧಿ. ಆಗಲೇ 3 ರಾಜ್ಯಗಳನ್ನು ಗೆದ್ದುಕೊಂಡಂಥ ಭಾಳ ದೊಡ್ಡದಾದಂಥ ಉಮೇದು ಅವರಲ್ಲಿತ್ತು. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ. ಜೊತೆಗೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಭಾವಿ ಪ್ರಧಾನಮಂತ್ರಿ ಅಂತ ಬಿಂಬಿಸ್ತಾ ಇತ್ತು. ಮೂರನೇದಾಗಿ 2014 ಚುನಾವಣೆಯಲ್ಲಿ ಕೇವಲ ಬದಲಾವಣೆಗಾಗಿ ಜನ ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಟ್ಟಿದ್ರು. ನರೇಂದ್ರ ಮೋದಿ ಅಂಥ ದೊಡ್ಡದಾದಂಥ ಯಾವ ಸಾಧನೆಯನ್ನು ಮಾಡಿಲ್ಲ. ಅದರ ಬದಲು ಡಿಮಾನಿಟೈಸೇಷನ್ ಮಾಡಿ ಬಡಬಗ್ಗರಿಗೆ ಭಾಳ ತೊಂದರೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಬಾರಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾವ ಜೈನರು, ಮಾರ್ವಾಡಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವಾಗಿದ್ದರು, ಅವರು GST ಬಂದಿರುವುದರಿಂದ ಎಲ್ಲರೂ ದುಡ್ಡಿನ ತೊಂದರೆಯಲ್ಲಿದ್ದಾರೆ, ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾರೆ. ಯಾರಿಗೆ ಬಿಸ್ನೆಸ್ನಲ್ಲಿ ತೊಂದರೆ ಆಗುತ್ತೋ ಅವರು ಆಗಿರುವಂಥ ಪ್ರಧಾನಿಯನ್ನು ಒಪ್ಪೋದಿಲ್ಲ. ಆದ್ದರಿಂದ ನರೇಂದ್ರ ಮೋದಿ ಅವರಿಗೆ ಯಶಸ್ಸು ಸಿಗೋದಿಲ್ಲ ಅನ್ನುವಂಥ ಒಂದು ನರೇಟಿವನ್ನು 2019ರಲ್ಲಿ ಸೃಷ್ಟಿಸಲಾಗಿತ್ತು. ಒಂದು ಕಡೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಅಂತ ಬಿಂಬಿಸೋದು, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ವಿರುದ್ಧ ಅಧಿಕಾರ ವಿರೋಧಿ ಅಲೆ ಏನಿದೆ ಅದನ್ನು ಇನ್ನಿಲ್ಲದ ಹಾಗೆ ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನ. ಈ ಮಧ್ಯೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ, ಭಾರತೀಯ ಜನತಾ ಪಕ್ಷವನ್ನು ಟೀಕಿಸ್ಲಿಕ್ಕೆ ಹೋಗೋದಿಲ್ಲ, ಭಾರತೀಯ ಜನತಾ ಪಕ್ಷದ ಮಂತ್ರಿಗಳ ಬಗ್ಗೆ ಮಾತಾಡೋದಿಲ್ಲ, ಅಲ್ಲಿರುವಂಥ ಭ್ರಷ್ಟಾಚಾರದ ಕುರಿತು ಮಾತಾಡೋದಿಲ್ಲ, ಆಗಿರುವಂಥ ಹಣದುಬ್ಬರದ ಬಗ್ಗೆ ಮಾತಾಡೋದಿಲ್ಲ, ದೇಶದಲ್ಲಿರುವಂಥ ಬಡತನದ ಬಗ್ಗೆ ಮಾತಾಡೋದಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಕಿತ್ತೊಗೆಯಿರಿ, ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸಿ, ನರೇಂದ್ರ ಮೋದಿ ಒಬ್ಬ ವಂಚಕ, ನರೇಂದ್ರ ಮೋದಿ ಒಬ್ಬ ಕಳ್ಳ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು. ಚೌಕಿದಾರ್ ಚೋರ್ ಹೈ ಅಂತ ಒಂದು ಘೋಷಣೆಯನ್ನು ಶುರು ಮಾಡಿದರು ರಾಹುಲ್ ಗಾಂಧಿಯವರು. ಕೇವಲ ತಾವು ಶುರು ಮಾಡಲಿಲ್ಲ, ತನ್ನ ಸಹೋದ್ಯೋಗಿಗಳಿಗೂ ಕೂಡ ಒತ್ತಡವನ್ನು ಹೇರಲಿಕ್ಕೆ ಶುರು ಮಾಡಿದರು. ನಿಮ್ಮ ಚುನಾವಣಾ ಪ್ರಚಾರದ ರೀತಿ ಹೇಗಿರಬೇಕು ಅಂದರೆ, ನರೇಂದ್ರ ಮೋದಿ ಅವ್ರನ್ನ ನಿರಂತರವಾಗಿ ನೀವು ಪ್ರಹಾರ ಮಾಡ್ತಾ ಇರಬೇಕು, ಟೀಕಿಸ್ತಾ ಇರಬೇಕು. ಅಂದರೆ ಈ ದೇಶದ ಜನರಿಗೆ ಖುಷಿಯಾಗತ್ತೆ, ತನ್ನ ಮೂಲಕ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಅದಕ್ಕಿಂತ ಮುಂಚೆ ಹಿಂದಿನ ಚುನಾವಣೆಯಲ್ಲಿ ಅವರ ತಾಯಿ ಸೋನಿಯಾ ಗಾಂಧಿ ನೇರವಾಗಿ ನರೇಂದ್ರ ಮೋದಿ ಅವರನ್ನು ಸಾವಿನ ವ್ಯಾಪಾರಿ ಅಂತ ಬಿಂಬಿಸುವ ಪ್ರಯತ್ನ ಮಾಡಿದರು. ನೆನಪು ಮಾಡ್ಕೋಬೇಕು ನೀವು. 2014ರಲ್ಲಿ ಸೋನಿಯಾ ಗಾಂಧಿ ಭಾಳ ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭ. UPA ಚೇರ್ಮನ್ ಅವರು, 2 ಬಾರಿ ಸರ್ಕಾರವನ್ನು ನಡೆಸಿದಂಥ ಹೆಗ್ಗಳಿಕೆ ಇದ್ದಂಥವರು, ಒಬ್ಬ ಮನಮೋಹನ್ ಸಿಂಗ್ ಅನ್ನುವಂಥ ಒಬ್ಬ ತೊಗಲುಗೊಂಬೆಯನ್ನು ಇಟ್ಕೊಂಡು ತಾನೇ ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಧೀರ ನಾಯಕಿ ಆಕೆ. ಧೀರ ಅಂತ ನಾನು ವ್ಯಂಗ್ಯವಾಗಿ ಹೇಳ್ತಾ ಇರೋದು. ಆಕೆ ಇವರಿಗೆ ಸಾವಿನ ವ್ಯಾಪಾರಿ ಅಂತ ಕರೆದ್ರು. ಯಾಕೆಂದರೆ ಗೋಧ್ರಾ ಹತ್ಯಾಕಾಂಡವನ್ನು ತೋರಿಸ್ತಾ ಹೋದರು. ಇವರಿದ್ದಲ್ಲೆಲ್ಲ ಬೆಂಕಿ ಹಚ್ತಾರೆ, ಇವರಿದ್ದಲ್ಲೆಲ್ಲ ಗಲಭೆಗಳಾಗ್ತವೆ, ಇವರಿದ್ದಲ್ಲೆಲ್ಲ ಕೋಮುದ್ವೇಷ ಆಗುತ್ತೆ. ಗುಜರಾತಿಗೆ ಮಾತ್ರ ಸೀಮಿತ ಆಗಿರುವಂಥ ಈ ದಾಮನಲ ಇಡೀ ದೇಶಕ್ಕೆ ಯಾರಾದರೂ ಹಚ್ಚಬಲ್ಲರು ಅಂತಾಗಿದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಮಾತ್ರ. ಫೇಲ್ ಆಯಿತು, ನಿಮಗೆ ಗೊತ್ತಿದೆ. ಇವರದೇ ಒಬ್ಬ ಮಣಿಶಂಕರ್ ಅಯ್ಯರ್ ಅನ್ನುವಂಥ ಮನುಷ್ಯ, ಅವ್ರು ಯಾರೀ, ಚಾಯ್ವಾಲಾ ಅವರು ಅಂದರು. ಚಾಯ್ ವಾಲಾ ಕ್ಯಾ ಕರ್ ಸಕ್ತಾ ಹಮಾರ ಕಾಂಗ್ರೆಸ್ ಆಫೀಸ್ಗೂ ಹಾಕಿ ಚಾಯ್ ಬೆಚ್ಚನೆ ಕೇಳಿ ಬೋಲೋ ಹುಸೆ ಅಂದರು. ನೇರವಾಗಿ ದಾಳಿ ಮಾಡಿದರು. ಅವ್ರನ್ನ ಪಕ್ಷದಿಂದ ಆ ಕ್ಷಣಕ್ಕೆ ಅಮಾನತಿನಲ್ಲಿ ಇಡಲಾಯಿತು, ಸಸ್ಪೆಂಡ್ ಮಾಡಲಾಯಿತು. ತದನಂತರ ಮತ್ತೆ ವಾಪಸ್ ಪಕ್ಷಕ್ಕೆ ಬಂದರು ಅವರು, ಮಣಿಶಂಕರ್ ಅಯ್ಯರ್. ಆದರೆ ನೇರವಾಗಿ ದಾಳಿಯನ್ನು ಮಾಡಿದರು ನರೇಂದ್ರ ಮೋದಿ ಮೇಲೆ. ಭಾರತೀಯ ಜನತಾ ಪಕ್ಷದ ಮೇಲೆ ಮಾಡಲಿಲ್ಲ, ಅಡ್ವಾಣಿ ಮೇಲೆ ಮಾಡಲಿಲ್ಲ, ಮುರಳಿ ಮನೋಹರ್ ಜೋಶಿ ಮೇಲೆ ಮಾಡಲಿಲ್ಲ, ಉಳಿದ ಯಾವ ಸಹೋದ್ಯೋಗಿಗಳ ಮೇಲೆ ಮಾಡಲಿಲ್ಲ. ಮಾಡಿದ್ದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿಯ ಮೇಲೆ. 2 ಫಲಿತಾಂಶ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಈಗ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಯಾವ ವ್ಯಕ್ತಿ 50 ದಿನಗಳ ಕಾಲ ಜೈಲಿನಲ್ಲಿದ್ದನೋ ಆ ಮನುಷ್ಯ ಹೊರಗಡೆ ಬಂದ ಮೇಲೆ ನೇರವಾಗಿ ನರೇಂದ್ರ ಮೋದಿಯ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಆತನ ಹೆಸರು ಅರವಿಂದ್ ಕೇಜ್ರಿವಾಲ್. ಏನಂತ ದಾಳಿ ಮಾಡ್ತಾ ಇದ್ದಾನೆ ಈ ಮನುಷ್ಯ? ಎದುರುಗಡೆ ಇರುವಂಥ ಯಾವ ವಿರೋಧಿ ಪಾಳ್ಯದವ್ರನ್ನ ಯಾರನ್ನೂ ಉಳಿಸೋದಿಲ್ಲ. ಈತ ಎಲ್ಲರನ್ನು ಮುಗಿಸಿಕೊಂಡು ಬಂದಿರುವಂಥ ಭಸ್ಮಾಸುರ. ಉದಾಹರಣೆಗೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಂತ ಹೇಳ್ತಾ ಹೋಗ್ತಾರೆ. ಯಾವ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಬದುಕಿನ ಸಂಧ್ಯಾಕಾಲದಲ್ಲಿದ್ದರು, ನೀವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂತ ಇವರಿಗೆ 2014ರಲ್ಲಿ ಸ್ವತಃ RSS ಚಿಟ್ ಕೊಟ್ಟಿರುತ್ತೆ, ನೀವು ನಿಲ್ಲಬೇಡಿ, ಈ ಸಲ ನೀವು ಬೇಕಾದ್ರೆ ರಾಜ್ಯಸಭೆಯಿಂದ ನಿಲ್ಲಿ, ರಾಜ್ಯಸಭೆಯಿಂದ ನಿಮ್ಮನ್ನು ಆಯ್ಕೆ ಮಾಡೋಣ. ಒಬ್ಬರು ರಾಜಸ್ಥಾನದಿಂದ ಆಯ್ಕೆ, ಒಬ್ಬರು ಗುಜರಾತ್ದಿಂದ ಆಯ್ಕೆಯಾಗಿ. ಗುಜರಾತಿಂದ ಅಡ್ವಾಣಿ
ರಾಜಸ್ಥಾನದಿಂದ ಮುರಳಿ ಮನೋಹರ್ ಜೋಶಿ. ಇಬ್ಬರು ಕಾನ್ಸ್ಟಿಟ್ಯೂಯೆನ್ಸಿ ಯಾರ್ದು? ಒಂದು ಅಡ್ವಾಣಿದು ಗಾಂಧಿನಗರ್ ಗುಜರಾತ್, ಇನ್ನೊಂದು ಮುರಳಿ ಮನೋಹರ್ ಜೋಶಿ ವಾರಣಾಸಿ. ಇವರಿಬ್ಬರಿಗೂ ನೀವು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ಹಿಂಸರಿರಿ, ವಯಸ್ಸಾಗಿದೆ 86 ವರ್ಷ, ನಿಮಗೆ ಕೊಡಬೇಕಾದಂಥ ಸ್ಥಾನಮಾನವನ್ನು ಕೊಡ್ತೀವಿ, ನೀವು ರಾಜ್ಯಸಭೆಯಿಂದ ಆಯ್ಕೆಯಾಗಿ ಆ್ಯಕ್ಟಿವ್ ಪಾಲಿಟಿಕ್ಸ್ ಚುನಾವಣಾ ರಾಜಕಾರಣ ಬೇಡ ಅಂತ ಅವರಿಬ್ಬರು ಹಠ ಹಿಡಿದು ಕೊಡ್ತಾರೆ. ಅವಾಗ RSS ಹೇಳುತ್ತೆ, ಇಲ್ಲ ನಾವು ಹೇಳ್ದಂಗೆ ಕೇಳೋದಿದ್ರೆ ಕೇಳ್ರಿ, ಇಲ್ಲೇ ಹೋದ್ರೆ ಮನೆಗೆ ಹೋಗ್ರಿ ಅನ್ನತ್ತೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪಿಕ್ಚರಲ್ಲೇ ಇರೋದಿಲ್ಲ, ಚುನಾವಣಾ ಕಣದಲ್ಲಿ, ಲೋಕಸಭಾ ಚುನಾವಣಾ ಕಣದಲ್ಲೇ ಇರೋದಿಲ್ಲ ನರೇಂದ್ರ ಮೋದಿ. ಇದು ಎಲ್ಲರಿಗೂ ಗೊತ್ತಿರಲಿ ವಿಚಾರ. ಆದರೆ ಈಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇರೋದೇನೆಂದರೆ, ಮುರಳಿ ಮನೋಹರ್ ಜೋಶಿ ಮತ್ತು ಅಡ್ವಾಣಿಯನ್ನು ಮನೆಗೆ ಕಳಿಸಿದ್ದು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಮೇಲೆ ವ್ಯಕ್ತಿಗತವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದು ಯಾರಿಗೆ ರುಚಿಸತ್ತೆ, ಯಾರಿಗೆ ರಾಜಕಾರಣ ಗೊತ್ತಿಲ್ವೋ ಅವ್ರಿಗೆ ಇದ್ರೂ ಇರಬಹುದು ಅನ್ನೋಂಥ ಒಂದು ಸಂದೇಹ ಸೃಷ್ಟಿಯಾಗತ್ತೆ. ಅರವಿಂದ್ ಕೇಜ್ರಿವಾಲ್ ಅವ್ರ ಮೂಲ ಉದ್ದೇಶ ಇರೋದು ಅದೇ. ಅವ್ರು ಏನಂದರೆ, ಇದರ ಕುರಿತು ಒಂದು ಸಂದೇಹವನ್ನು ಬಿಟ್ಬಿಡೋದು, ಮಾರ್ಕೆಟಲ್ಲಿ ಒಂದು ಸುಳ್ಳನ್ನು ಬಿಟ್ಬಿಡೋದು. ಆ ಸುಳ್ಳು ತಿರುಗ್ತಾ ನಿಜ ಆಗಿಬಿಡಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಅದಾದ ಮೇಲೆ ಹೇಳ್ತಾರೆ, ಇಲ್ಲ ನಾಳೆ ಯೋಗಿ ಆದಿತ್ಯನಾಥನನ್ನು ಕಿತ್ತು ಹಾಕ್ತಾರೆ ಅಂತ. ಇದು ಒಂದು ಸುಳ್ಳು. ಯಾವ ಯೋಗಿ ಆದಿತ್ಯನಾಥ್ ಕುರಿತು ಸ್ವತಃ ನರೇಂದ್ರ ಮೋದಿ, ನಾನು ಯೋಗಿ ಆದಿತ್ಯನಾಥನ ರಾಜ್ಯದಲ್ಲಿ, ಮುಖ್ಯಮಂತ್ರಿ ರಾಜ್ಯದಲ್ಲಿ ನಾನೊಬ್ಬ ಕೇವಲ ಸಂಸದ ಅಂತ ಸ್ವತಃ ನರೇಂದ್ರ ಮೋದಿ ಹೇಳಿದ್ದಾರೆ. ವಾರಣಾಸಿಯ ಸಂಸದ, ನನ್ನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂತ ಹೇಳಿದ್ದಾರೆ. ನೋಡಿ ಎಂಥ ದೊಡ್ಡ ಮಾತು, ದೊಡ್ಡವರ ದೊಡ್ಡ ಮಾತು ಅಂದ್ರೆ ಇದು. ಆದರೆ ಈತ ಬೆಂಕಿ ಹಚ್ಚುವ ಕೆಲಸ ಹೇಗೆ ಅಂದರೆ, ಇವರು ಕೂಡ ಇವರನ್ನು ಕಿತ್ತಾಕ್ತಾರೆ. ಅದಾದಮೇಲೆ ಅಮಿತ್ ಶಾ ಅವರನ್ನು ಪ್ರಧಾನಮಂತ್ರಿ ಮಾಡ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ, ಎಲ್ಲರನ್ನು ಮುಗಿಸುವ ತಂತ್ರಗಾರಿಕೆ ಮಾಡ್ತಾರೆ. ನನ್ನನ್ನು ಕೂಡ ಮುಗಿಸ್ತಾ ಇದ್ದಾರೆ. ನೋಡಿ, ಯಾವ ಷರತ್ತನ್ನು ಕೋರ್ಟ್ ವಿಧಿಸಿತ್ತು, ಸುಪ್ರೀಂ ಕೋರ್ಟು, ಆ ಷರತ್ತನ್ನು ಮೊದಲೇ ದಿವಸದಿಂದ ವೈಲೇಟ್ ಮಾಡ್ತಾ ಇರೋ, ಗಾಳಿಗೆ ತೂರಿದಂಥ ಮನುಷ್ಯ ಯಾರಾದರೂ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ಗೆ ಹೇಳಲಾಗಿತ್ತು ಏನಂತ, ನೀವು ಯಾವುದೇ ಕಾರಣಕ್ಕೂ ಹಗರಣದ ಬಗ್ಗೆ ಮಾತನಾಡಬಾರ್ದು, ನೀವು ಯಾವುದೇ ಕಾರಣಕ್ಕೂ ಜೈಲಿನ ವಿಚಾರ ಮಾತಾಡಬಾರ್ದು, ನೀವು ಯಾವುದೇ ಕಾರಣಕ್ಕೂ ಇದರ ಕುರಿತಾದಂಥ ಚರ್ಚೆಗಳಾಗಬಾರ್ದು, ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂತ. ಈ ಮನುಷ್ಯ ಮೊದಲು ಮಾಡಿದ್ದೇ ಪತ್ರಿಕಾಗೋಷ್ಠಿ, ಮೊದಲು ಮಾಡಿದ್ದೇ ಮೆರವಣಿಗೆ. ಅದಾದ ಮೇಲೆ ನೇರವಾಗಿ ದಾಳಿ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವ್ರ ಬಗ್ಗೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ದಾಳಿ ಮಾಡ್ತಾ ಎಲ್ಲಿಗೆ ಹೇಳ್ಬಿಡ್ತಾರೆ ಅಂದರೆ, ಹೇಗೆ ಇವ್ರ ಕಾಲ ಮೇಲೆ ಇಲ್ಲೇ ಕಾಲ ಹಾಕೋತಾರೆ ಅಂದರೆ, ಈ ಬಾರಿ ನೀವು ಏನಾದರೂ ನರೇಂದ್ರ ಮೋದಿಯನ್ನು ಆಯ್ಕೆ ಮಾಡ್ತಾ ಇದ್ದರೆ, ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ, ಅಮಿತ್ ಶಾ ಅವ್ರನ್ನ ಮಾಡ್ತಾ ಇದ್ರಿ. ಈ ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಅವ್ರು ಬಿಟ್ಟು ಕೊಡ್ತಾರೆ, ಅಮಿತ್ ಶಾ ಕೊಡ್ತಾರೆ. ಅಲ್ಲ ಸ್ವಾಮಿ, ಭಾರತೀಯ ಜನತಾ ಪಕ್ಷದ ಸಂವಿಧಾನದಲ್ಲಿಯೇ 75 ವರ್ಷ ಅಂತ ಎಲ್ಲೂ ಬರೆದಿಲ್ಲ. ನರೇಂದ್ರ ಮೋದಿ ಮಾತಾಡ್ತಾ ಇರೋದು 2047 ಬಗ್ಗೆ. 2024 ಚುನಾವಣೆ ಅಲ್ಲ, 2029 ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿಯೇ ಮುಖ್ಯವಾಹಿನಿಯಲ್ಲಿರ್ತಾರೆ, ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರ್ತಾರೆ. ಇದ್ರ ಬಗ್ಗೆ ಯಾರೂ ಅನುಮಾನ ಪಡೋದು ಬೇಕಾಗಿಲ್ಲ. ಏಕೆಂದರೆ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ 80-85 ವರ್ಷ ಆದಮೇಲೆ ಚುನಾವಣೆಗೆ ನಿಂತಂಥ ಎಲ್ಲ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ವ್ಯಕ್ತಿಗತವಾದಂಥ ದಾಳಿ ಮಾಡ್ತಾ ಇದ್ದಾರೆ ಅಂದರೆ, ನಾನು ನರೇಂದ್ರ ಮೋದಿಗೆ ಸರಿಸಮ ಅಂತ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಜಾ ನೋಡಿ, ಭಾರತೀಯ ಜನತಾ ಪಕ್ಷಕ್ಕೆ 303 ಸಂಸತ್ ಸದಸ್ಯರಿದ್ದಾರೆ ನರೇಂದ್ರ ಮೋದಿ ಹೆಸರಲ್ಲಿ. ಒಬ್ಬ ನಾಯಕನನ್ನು ಯಾವಾಗ ನಾಯಕ ಅಂತ ಕರಿತೀರಿ ನೀವು? ಯಾವಾಗ ಆತ ಜನಪ್ರಿಯತೆಯ ತುದಿಗಿರ್ತಾರೋ, ಯಾವಾಗ ಆತನ ಹೆಸರಿನಲ್ಲಿ ಮತಗಳು ಬರ್ತಾವೋ, ಯಾವಾಗ ಆತನ ಹೆಸರು ಹೇಳಿಕೊಂಡು ಉಳಿದವರು ಕೂಡ ಮತ ತೆಗೆದುಕೊಳ್ಳಬಹುದು. ಉದಾಹರಣೆಗೆ ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ, ಬೇರೆ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ನಿಂತಾಗ ನರೇಂದ್ರ ಮೋದಿ ಅವರಿಗೆ ಮತ ಕೊಡಿ, ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಅಂತ ಹೇಳ್ಕೊಂಡೇ ಈ ದೇಶದಲ್ಲಿ ಚುನಾವಣೆ ನಿಂತಿರೋದು. ಹಾಗಿದ್ದಾಗ ಮಾತ್ರ ಆತನನ್ನು ನಾಯಕ ಅಂತ ಕರೆಯೋದು. ಯಾರಿಗೆ ಮತವನ್ನು ಕ್ರೋಢೀಕರಿಸಬಲ್ಲ ಶಕ್ತಿ ಇಲ್ಲವೋ, ಯಾರಿಗೆ ಜನರನ್ನು ಸೆಳೆಯಬಲ್ಲ ಶಕ್ತಿ ಇಲ್ಲವೋ ಅಂಥವ್ರಿಗೆ ನಾಯಕ ಅಂತ ಯಾರು ಕರೀತಾರೆ? ಈ ಅರವಿಂದ್ ಕೇಜ್ರಿವಾಲ್ಗೆ ಇಡೀ ಲೋಕಸಭೆಯಲ್ಲಿ ಒಬ್ಬನೇ ಒಬ್ಬ ಸಂಸತ್ ಸದಸ್ಯ ಇಲ್ಲ. ಒಬ್ಬ ಇದ್ದ, ಆತ ರಾಜೀನಾಮೆ ಕೊಟ್ಟು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾನೆ. ಇಡೀ ಈತನ ರಾಜಕಾರಣದಲ್ಲಿ ಲೋಕಸಭೆಯ ಸದಸ್ಯರೇ ಇರಲಾರ್ದಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರ ಮೇಲೆ ವ್ಯಕ್ತಿಗತವಾದ ದಾಳಿ ಮಾಡ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಯಾವ ದಾಳಿಯನ್ನು ನರೇಂದ್ರ ಮೋದಿ ಅವ್ರ ಮೇಲೆ ಪ್ರತಿ ದಿವಸ ಮಾಡ್ತಾ ಇದ್ದಾರೋ, ಈಗ ರಾಹುಲ್ ಗಾಂಧಿ ಅವ್ರನ್ನ ಪಕ್ಕಕ್ಕೆ ತಳ್ಳಿ ಆ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ. ಲಾಭ ಯಾರಿಗೆ? ಈಗಾಗಲೇ ತಮಗೆ ಹೇಳಿದ್ದೀನಿ, ಯಾವಾಗ ವ್ಯಕ್ತಿಗತ ದಾಳಿಯಾಗಿದೆಯೋ ಅವಾಗೆಲ್ಲ ನರೇಂದ್ರ ಮೋದಿ ಅವರು ಇನ್ನಿಲ್ಲದ ಹಾಗೆ ಆವಿರ್ಭವಿಸಿದ್ದಾರೆ ಅಂತ. ತಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ, ನಮಗೆ ಇದರ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.